Hi students, welcome back to For Students Kannada. ಇವತ್ತಿನ ವಿಡಿಯೋದಲ್ಲಿ ನಾವು ಐಡಿಯಲ್ ಸೊಲ್ಯೂಷನ್ಸ್ ಹಾಗೆ ನಾಟ್ ಐಡಿಯಲ್ ಸೊಲ್ಯೂಷನ್ಸ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ ನಲ್ಲಿ ನಿಮಗೆ ವಾಟ್ ಆರ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕೇಳ್ಬೋದು ಅಥವಾ ವಾಟ್ ಆರ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಂತ ಕೇಳ್ಬೋದು, ವಿತ್ ಎಕ್ಸಾಂಪಲ್ ಸಹ ಕೇಳ್ಬೋದು. ಹಾಗೆ ವಾಟ್ ಆರ್ ಐಡಿಯಲ್ ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಎಕ್ಸಾಂಪಲ್ಸ್ ಕೇಳ್ಬೋದು. ಅಂಡ್ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಕೇಳ್ಬೋದು. ಹಾಗೆ ಐಡಿಯಲ್ ಸೊಲ್ಯೂಷನ್ ನಲ್ಲಿ ಅಥವಾ ನಾನ್ ಐಡಿಯಲ್ ಸೊಲ್ಯೂಷನ್ ನಲ್ಲಿ ಗ್ರಾಫ್ ಹೇಗೆ ಪ್ಲಾಟ್ ಮಾಡಬಹುದು ಅಂತ ಸಹ ಕೇಳ್ಬೋದು. ಸೊ ಇದಿಷ್ಟು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಇಟ್ ಮೇ ಕಮ್ ಫಾರ್ 1 marks, 2 marks ಆರ್ 3 marks. ಬಿಫೋರ್ ಸ್ಟಾರ್ಟಿಂಗ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ನಿಮಗೆ ಕೆಲವೊಂದು ಬೇಸಿಕ್ಸ್ ಗೊತ್ತಿರಬೇಕು. ಇದು ಯಾವಾಗ್ಲೂ ಲಿಕ್ವಿಡ್ ಸೊಲ್ಯೂಷನ್ ನಲ್ಲೇ ಇದು ಆಗೋದು. ಇದು ಯಾವಾಗ್ಲೂ ಲಿಕ್ವಿಡ್ ಸೊಲ್ಯೂಷನ್ ನಲ್ಲೇ ಆಗುತ್ತೆ. ಈ ಹಿಂದೆ ನಾವೇನ್ ನೋಡಿದೀವಿ, ಒಂದು ಸಲ್ಯೂಟ್ ನ ಸಾಲ್ವೆಂಟ್ ನ ತಗೊಂಡು ಆಡ್ ಮಾಡಿದಾಗ ನಮಗೆ ಸೊಲ್ಯೂಷನ್ ಸಿಗುತ್ತಲ್ವಾ. ಸೊ ಇಲ್ಲಿ ಸಲ್ಯೂಟ್ ಲಿಕ್ವಿಡೇ ಆಗಿರುತ್ತೆ, ಸಾಲ್ವೆಂಟ್ ಸಹ ಲಿಕ್ವಿಡೇ ಆಗಿರುತ್ತೆ. ಓಕೆ, ಸೊ ಈ ತರಹದ ಲಿಕ್ವಿಡ್ ಸೊಲ್ಯೂಷನ್ ನಲ್ಲಿ ಈ ಐಡಿಯಲ್ ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ ನಮಗೆ ನಾವು ಫರ್ದರ್ ಡಿವೈಡ್ ಮಾಡ್ತೀವಿ. ಅಂದ್ರೆ ಸಲ್ಯೂಟ್ ಇಲ್ಲಿ ನಮ್ಗೆ ಏನಾಗುತ್ತೆ, ಅಟ್ ಸಮ್ ಟೆಂಪರೇಚರ್ ವೇಪರ್ ಪ್ರೆಷರ್ ನಮ್ಗೆ ಇಲ್ಲಿ ಡೆವಲಪ್ ಮಾಡುತ್ತೆ. ಫಾರ್ ಸಪೋಸ್ ಇದನ್ನೇನಾದ್ರೂ ನಾವು ಎ ಅಂತ ತಗೊಂಡ್ರೆ, ಓಕೆ, ಎ ಅಂತ ತಗೊಂಡ್ರೆ ಇದೇನಂತ ಕರಿಬಹುದು, ಇಲ್ಲಿ ಡೆವಲಪ್ ಆಗಿರೋ ಪ್ರೆಷರ್ ನಾವು PA0 ಅಂತ ಕರಿಬಹುದು ಅಲ್ವಾ. ಹಾಗೆ ಇಲ್ಲಿ ಏನು ಬಿ ಅಂತ ತಗೊಳ್ಳಿ ಇದನ್ನ, ಓಕೆ, ಸಾಲ್ವೆಂಟ್ ನ ಬಿ ಅಂತ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಡೆವಲಪ್ ಆಗಿರೋ ಪ್ರೆಷರ್ ನಾವೇನಂತ ಕರಿಬಹುದು, PB0 ಅಂತ ಕರಿಬಹುದು. ಟೂ ಕಾಂಪೊನೆಂಟ್ ಗಳನ್ನ ಲಿಕ್ವಿಡ್ ಕಾಂಪೊನೆಂಟ್ ಗಳನ್ನ ನಾವು ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಹೇಗಿರುತ್ತೆ, ಈ ರೀತಿ ಇರುತ್ತೆ. ಇಲ್ಲಿ ಪಿ ಟೋಟಲ್ ಇರುತ್ತೆ ಅಲ್ವಾ, ಇಲ್ಲಿ ಟೋಟಲ್ ಪ್ರೆಷರ್ ಇರುತ್ತೆ, ಇದು ನಿಮ್ಗೆ ಗೊತ್ತು. ಸೊ ಪಿ ಟೋಟಲ್ ಅಂದ್ರೆ ಪಿ ಟೋಟಲ್, ಇಲ್ಲಿ ಎರಡೂ ಪ್ರೆಷರ್ ಇರುತ್ತೆ. ಅಂದ್ರೆ ಕಾಂಪೊನೆಂಟ್ 1 ಕಾಂಪೊನೆಂಟ್ 2. ಇಲ್ಲಿ ಕಾಂಪೊನೆಂಟ್ ಎ ಏನಿದೆ ಇದರ ಪ್ರೆಷರ್ ನಾವು PA ಅಂತ ಕರಿತೀವಿ, ಅಂದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಎ ಅಂತ ಕರಿತೀವಿ. ಹಾಗೆ ಇದ್ರದ್ದು ಏನ್ ಪ್ರೆಷರ್ ಇರುತ್ತೆ ಅದನ್ನ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ಬಿ ಅಂತ ಕರಿತೀವಿ. ಸೊ ಇದಿಷ್ಟು ನಿಮ್ಗೆ ಗೊತ್ತಿರುತ್ತೆ. ಸೊ ಈ ಲಿಕ್ವಿಡ್ ಸೊಲ್ಯೂಷನ್ ಗಳನ್ನ ನಾವು ಮುಂದೆ ಏನು ಐಡಿಯಲ್ ಹಾಗೆ ನಾನ್ ಐಡಿಯಲ್ ಅಂತ ಕರಿತೀವಿ. ಇದನ್ನ ತಿಳ್ಕೊಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ಇಲ್ಲಿ ಪಿ ಟೋಟಲ್ ಗೊತ್ತಿರಬೇಕು. ಓಕೆ, ಅಂದ್ರೆ ಇಲ್ಲೇನು ಪಿ ಟೋಟಲ್ ಇರುತ್ತೆ ಇದು ಗೊತ್ತಿರಬೇಕು. ಇಲ್ಲಿ ಪಿ ಟೋಟಲ್ ಏನ್ ಬರುತ್ತೆ ಅಂತ, ಇದನ್ನ ನಾವು ಎರಡ್ ತರಹದ ಕರಿತೀವಿ. ಅಂದ್ರೆ ಪಿ ಟೋಟಲ್ ಎಕ್ಸ್ಪೆರಿಮೆಂಟಲಿ ಅಂತ ಕರಿತೀವಿ. ಓಕೆ, ನಮಗೆ ಎಕ್ಸ್ಪೆರಿಮೆಂಟಲಿ ನಾವು ಏನಾದ್ರು ಮಾಡಿದ್ರೆ, ಪ್ರಾಕ್ಟಿಕಲಿ ಮಾಡಿದ್ರೆ ಈ ಎಕ್ಸ್ಪೆರಿಮೆಂಟ್ ನ ನಮಗೆ ಏನ್ ಟೋಟಲ್ ಬರುತ್ತೆ ಅದನ್ನ ಪಿ ಟೋಟಲ್ ಅಂತ ಕರಿತೀವಿ. ದಟ್ ಈಸ್ ಬೈ ಗೆಟ್ಟಿಂಗ್ ಥ್ರೂ ದ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು. ನಮಗೆ ಯೂಶುವಲಿ ಏನಾಗುತ್ತೆ ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಇಂದ ಏನ್ ಬರುತ್ತೆ ಪಿ ಟೋಟಲ್, ಇಟ್ ಈಸ್ ಈಕ್ವಲ್ ಟು ಏನಕ್ಕಿರಬೇಕು, ನಮಗೆ ರೋಡ್ಸ್ ಲಾ ಏನ್ ಹೇಳುತ್ತೆ, PT ಅಂದ್ರೆ ಇಲ್ಲಿ ಸಪೋಸ್ ಏನಾಗುತ್ತೆ PA0 XA ಪ್ಲಸ್ PB0 XB ಆಗುತ್ತಲ್ವಾ. ಸೊ ಇದಕ್ಕೆ ಇದು ಈಕ್ವಲ್ ಆಗಿರ್ಬೇಕು. ಅಂದ್ರೆ ಇದಿಷ್ಟನ್ನು ನಾವೇನಂತ ಕರಿತೀವಿ ಅಂದ್ರೆ ಥಿಯರಿಟಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಇದೇನು ನಮಗೆ ಬರುತ್ತೆ ರೌಲ್ಟ್ಸ್ ಲಾ ಮುಖಾಂತರ ಇದನ್ನ ನಾವು ಥಿಯರಿಟಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ ನಮಗೆ ಒಂದೇನಾದ್ರೂ ಪ್ರೆಷರ್ ಇಲ್ಲಿ ಇದನ್ನ ಮಾಡಿದ್ರೆ, ಅಪ್ಲೈ ಮಾಡಿದ್ರೆ, ನಾವು ಮೆಜರ್ ಮಾಡೋದಕ್ಕಿಟ್ರೆ ನಮ್ಗೆ ಪಿ ಟೋಟಲ್ ಏನ್ ಬರುತ್ತೆ ಎಕ್ಸ್ಪೆರಿಮೆಂಟ್ ಅಲ್ಲಿ, ಅದು ಇಲ್ಲಿ ನಮ್ಗೆ ಏನು ರೋಡ್ಸ್ ಲಾ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಥಿಯರಿಟಿಕಲಿ ಬೈ ಯೂಸಿಂಗ್ ಈಕ್ವೇಶನ್, ಅದು ನಮಗೆ ಈಕ್ವಲ್ ಆಗಿರ್ಬೇಕು ಅಲ್ವಾ. ನಾವು ಅದನ್ನೇ ಓದಿರೋದು ಇಲ್ಲಿ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ಅದನ್ನೇ ಓದಿರೋದು. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ IAF ಅಂತ ಕರಿತೀವಿ. ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಅಂತ ಕರಿತೀವಿ. ಓಕೆ, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಅಂದ್ರೆ ಈ ಫಸ್ಟ್ ಕೇಸ್ ಅಂದ್ರೆ ಎ ಕೇಸ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಇದೆ. ಇಲ್ಲೆಲ್ಲ ಏನೇ ಇದೆ ಅಲ್ವಾ, ಎ ಮಧ್ಯೆ ಇರುತ್ತೆ ಅಲ್ವಾ. ಅಂದ್ರೆ ಇದು ಎ ಇದು ಎ. ಸೊ ಇಲ್ಲಿ ಎ ಮಧ್ಯೆನೇ ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಇರುತ್ತೆ. ಸೊ ಒನ್ ಪಾಸಿಬಿಲಿಟಿ ಎ ಮಧ್ಯೆ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಅನ್ನೋದು ಇರುತ್ತೆ. ಈ ಸಾಲ್ವೆಂಟ್ ನಲ್ಲಿ ಏನಾಗುತ್ತೆ ಬಿ ಆಗಿರೋದ್ರಿಂದ ಇಲ್ಲಿ ಬಿ ಅಷ್ಟೇ ಇರುತ್ತೆ ಅಲ್ವಾ. ಸೊ ಒಂದು ಎ ಹೇಗಿರುತ್ತೋ ಹಾಗೆ ಪ್ಯೂರು ಬಿ ಅನ್ನೋದು ಒಂದು ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಸೊಲ್ಯೂಷನ್ ಅಲ್ಲಿ ನಮಗೆ AB ಆಗುತ್ತೆ ಅಲ್ವಾ. ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಎ ಬಿ ಫಾರ್ಮ್ ಆಗ್ತಾ ಹೋಗುತ್ತಲ್ವಾ. ಸೊ ಎ ಬಿ ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ನಮಗೆ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ನಲ್ಲಿ ಏನೇನ್ ಬರುತ್ತೆ, ಎ ಇರುತ್ತೆ, ಬಿ ಇರುತ್ತೆ, ಎಲ್ಲಿ ಪ್ಯೂರ್ ಅಲ್ಲಿ. ಓಕೆ, ಪ್ಯೂರ್ ಎ ನಲ್ಲಿ ಹಾಗೆ ಪ್ಯೂರ್ ಬಿ ನಲ್ಲಿ ಬಿ ಇರುತ್ತೆ. ಸೊಲ್ಯೂಷನ್ ಅಲ್ಲಿ ನಮಗೆ ಏನಿರುತ್ತೆ AB ಇರುತ್ತೆ. ಓಕೆ, ಇದು ಪ್ಯೂರ್ ಅಲ್ಲ ಇಂಪ್ಯೂರ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಥರ್ಡ್ ಪಾಯಿಂಟ್, ನಮಗೆ ಡೆಲ್ಟಾ ಮಿಕ್ಸ್ H ಅಂತ ಕರಿತೀವಿ. ಅಂದ್ರೆ ಚೇಂಜ್ ಇನ್ ಎಂಥಾಲ್ಪಿ
ಆನ್ ಮಿಕ್ಸಿಂಗ್. ಓಕೆ, ಅಂದರೆ ಇಲ್ಲಿ ಮಿಕ್ಸಿಂಗ್ ಆದಮೇಲೆ ಈ ಇಂಡಿವಿಜುವಲ್ ಕಾಂಪೊನೆಂಟ್ಗಳು ಮಿಕ್ಸಿಂಗ್ ಆದಮೇಲೆ ನಮಗೇನಾದ್ರೂ ಎಂಥಲ್ಪಿ ಚೇಂಜ್ ಆಗುತ್ತಾ ಅಂತ ನೋಡ್ತೀವಿ. ಅದ್ರ ಬೇಸ್ ಮೇಲೆ ನಾವು ನಾನ್ ಐಡಿಯಲ್ ಹೇಳ್ತೀವಿ. ಓಕೆ, ಇದು ಈಕ್ವಲ್ ಟು 0 ಇದ್ರೆ ಒಂದಿರುತ್ತೆ, ನಾಟ್ ಈಕ್ವಲ್ ಟು 0 ಇದ್ರೆ ಇನ್ನೊಂದಿರುತ್ತೆ. ಈ ನಾಟ್ ಈಕ್ವಲ್ ಟು 0 ನಲ್ಲಿ ಗ್ರೇಟರ್ ಇದೆಯಾ ಲೆಸರ್ ಇದೆಯಾ ಇದೆಲ್ಲ ನಮಗೆ ಡಿಪೆಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಡೆಲ್ಟಾ ಮಿಕ್ಸ್ ಹೆಚ್ ಅಂದ್ರೆ ಚೇಂಜ್ ಇನ್ ಎಂಥಲ್ಪಿ ಆನ್ ಮಿಕ್ಸಿಂಗ್. ಅಂದ್ರೆ ಮಿಕ್ಸ್ ಆದ್ಮೇಲೆ ನಮಗೆ ಎಂಥಲ್ಪಿ ಏನಿರುತ್ತೆ ಅದು ಎಷ್ಟು ಚೇಂಜ್ ಆಗಿರುತ್ತೆ ಅನ್ನೋದು ಒಂದು ಕನ್ಸಿಡರೇಷನ್. ನೆಕ್ಸ್ಟ್ ಇದೇ ರೀತಿ ನಾವೇನಿಲ್ಲಿ ಕನ್ಸಿಡರ್ ಮಾಡಿದ್ವಲ್ಲ ಡೆಲ್ಟಾ ಮಿಕ್ಸ್ ಹೆಚ್, ಅದೇ ರೀತಿ ನಮಗೆ ಡೆಲ್ಟಾ ಮಿಕ್ಸ್ ವಿ ಅಂತ ಕರಿತೀವಿ. ಅಂದ್ರೆ ಇದು ಚೇಂಜ್ ಇನ್ ವಾಲ್ಯೂಮ್ ಆನ್ ಮಿಕ್ಸಿಂಗ್. ಅಂದ್ರೆ ನಮಗೆ ವಾಲ್ಯೂಮ್ ಅಂದ್ರೆ ಮಿಕ್ಸ್ ಮಾಡಿದ್ಮೇಲೆ ವಾಲ್ಯೂಮ್ ಏನಾದ್ರೂ ಚೇಂಜ್ ಆಗುತ್ತಾ? ಸಪೋಸ್ ಜಸ್ಟ್ ಅಸೂಮ್ ಇಲ್ಲಿ ನಮಗೆ ವಿ ಎದು ಒಂದು ನಮಗೆ ವಿ ಎ ವಾಲ್ಯೂಮ್ ಇರುತ್ತೆ ಅಲ್ವಾ, ಈ ಬಿದು ವಿ ಬಿ ವಾಲ್ಯೂಮ್ ಇದೆ ಅಂತ ಅನ್ಕೊಳ್ಳಿ. ಒಂದ್ ವೇಳೆ ಇವೆರಡೂ ಮಿಕ್ಸ್ ಮಾಡಿದ್ಮೇಲೆ ವೆದರ್ ವಿ ಆರ್ ಗೆಟ್ಟಿಂಗ್ ವಿ ಎ ಪ್ಲಸ್ ವಿ ಬಿ ಅದೆರಡಕ್ಕೂ ನಮಗೆ ಈಕ್ವಲ್ ಆಗಿದೆಯಾ ಅಂತ ನಮಗೆ ಒಂದು, ಅಂದ್ರೆ ಇಲ್ಲಿ ಈಕ್ವಲ್ ಆಗಿದೆ ಅಂದ್ರೆ ಇಲ್ಲಿ ವಿ ಎ ಪ್ಲಸ್ ವಿ ಬಿ, ಇಲ್ಲಿ ಎಷ್ಟಿರುತ್ತೆ ವಿ ಎ ಪ್ಲಸ್ ವಿ ಬಿ ಇರುತ್ತೆ, ಇಲ್ಲಿ ಎಷ್ಟಿರುತ್ತೆ ವಿ ಎ ಪ್ಲಸ್ ವಿ ಬಿ ಇದ್ರೆ ಅವಾಗ ಏನಾಗುತ್ತೆ ಇದು ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಏನಾಗುತ್ತೆ 0 ಆಗುತ್ತೆ. ಸೊ ನಮಗಿಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಆನ್ ಮಿಕ್ಸಿಂಗ್ 0 ಆಗುತ್ತಾ? ಅಂದ್ರೆ ಈ ವಿ ಎ ಪ್ಲಸ್ ವಿ ಬಿ ಎಷ್ಟಿರುತ್ತೆ ಇಲ್ಲಿ ಇಂಡಿವಿಜುವಲ್ ಅದೆರಡೂ ಸಮ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಷ್ಟೇ ಸೊಲ್ಯೂಷನ್ ಅಲ್ಲಿ ವಾಲ್ಯೂಮ್ ಇದೆಯಾ ಅಂತ ಒಂದು ಕನ್ಸಿಡರೇಷನ್. ಇಲ್ಲ ಅಂದ್ರೆ ಅದೇನಾದ್ರೂ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದು ಇನ್ನೊಂದು ಕನ್ಸಿಡರೇಷನ್. 4 ಪಾಯಿಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಟು ನೋ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಇವಾಗ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ನೆನ್ಪಿಟ್ಕೊಳ್ಳಿ, ಲಿಕ್ವಿಡ್ ಸೊಲ್ಯೂಷನ್ ನ ನಾವು ಐಡಿಯಲ್ ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಡಿವೈಡ್ ಮಾಡ್ತೀವಿ. ಓಕೆ, ಯಾವಾಗ್ಲೂ ಈ ಲಿಕ್ವಿಡ್ ಸಾಲಿಡ್ ಇನ್ ಲಿಕ್ವಿಡ್ ಅಲ್ಲ, ಲಿಕ್ವಿಡ್ ಸೊಲ್ಯೂಷನ್ ನ ನಾವು ಫರ್ದರ್ ಐಡಿಯಲ್ ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಡಿವೈಡ್ ಮಾಡ್ತೀವಿ. ಈ ನಾನ್ ಐಡಿಯಲ್ ಸೊಲ್ಯೂಷನ್ ನ ನಾವು ಫರ್ದರ್ ಪಾಸಿಟಿವ್ ಡಿವಿಯೇಷನ್ ಹಾಗೆ ನೆಗೆಟಿವ್ ಡಿವಿಯೇಷನ್ ಅಂತ ಸಹ ಡಿವೈಡ್ ಮಾಡ್ತೀವಿ. ಈಗ ಇದನ್ನ 1 by 1 ಏನಂತ ಕ್ಲೀನ್ ಆಗಿ ನೋಡ್ಕೊಂಡು ಹೋಗೋಣ, ವಿತ್ ಡಿಫ್ರೆನ್ಸಸ್ ನೋಡ್ಕೊಂಡು ಹೋಗೋಣ. ನಾವು ಡಿಫ್ರೆನ್ಸ್ ನೋಡೋದಾದ್ರೆ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು, ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಐಡಿಯಲ್ ಸೊಲ್ಯೂಷನ್ಗಳು ರೌಲ್ಟ್ಸ್ ಲಾ ನ ಒಬೇ ಮಾಡುತ್ತೆ. ಓಕೆ, ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಬಂದ್ಬಿಟ್ಟು ರೌಲ್ಟ್ಸ್ ಲಾ ನ ಒಬೇ ಮಾಡಲ್ಲ. ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ಇರ್ಬೋದು, ನೆಗೆಟಿವ್ ಡಿವಿಯೇಷನ್ ಅನ್ನು ಟೋಟಲ್ ಆಗಿ ನಾನ್ ಐಡಿಯಲ್ ಸೊಲ್ಯೂಷನ್ಗಳು ಯಾವುದು ರೌಲ್ಟ್ಸ್ ಲಾ ನ ಒಬೇ ಮಾಡಲ್ಲ. ಬಟ್ ಐಡಿಯಲ್ ಸೊಲ್ಯೂಷನ್ಗಳು ರೌಲ್ಟ್ಸ್ ಲಾ ನ ಒಬೇ ಮಾಡುತ್ತೆ, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಪಿ ಟೋಟಲ್ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಿಮಗೆ ಗೊತ್ತಲ್ವಾ P1 ನಾಟ್ x1 ಪ್ಲಸ್ P2 ನಾಟ್ x2 ಅಂದ್ರೆ ಇದೇನಾಗುತ್ತೆ ಇಲ್ಲಿ P1 ಪ್ಲಸ್ P2 ಅಲ್ವಾ, ಇದು P1 ಪ್ಲಸ್ P2 ಅಂತ ಬರಿಬೋದಲ್ವಾ ನಾವಿಲ್ಲಿ. ಸೊ ನಿಮಗೆ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ P ಟೋಟಲ್ ಏನಿರುತ್ತೆ ಇದು ಎಕ್ಸ್ಪೆರಿಮೆಂಟಲ್ಲಿ ನಾನು ಹೇಳಿದ್ನಲ್ಲ ಫಸ್ಟ್, ಎಕ್ಸ್ಪೆರಿಮೆಂಟಲ್ಲಿ ಏನು P ಟೋಟಲ್ ಬರುತ್ತೆ ನಮಗೊಂದು ಏನಾದ್ರೂ ಪ್ರೆಷರ್ ನಾವು ಮೆಜರ್ ಮಾಡಿದ್ರೆ ಆ ಎಕ್ಸ್ಪೆರಿಮೆಂಟಲ್ಲಿ ನಾವು ಪ್ರೆಷರ್ ನ ಮೆಜರ್ ಮಾಡಿರೋ ಟೋಟಲ್ ಪ್ರೆಷರ್, ವೇಪರ್ ಪ್ರೆಷರ್, ಅದು ಬಂದ್ಬಿಟ್ಟು ರೌಲ್ಟ್ಸ್ ಲಾ ಮುಖಾಂತರ ನಾವೇನಾದ್ರೂ ಥಿಯರಿಟಿಕಲಿ ಫಾರ್ಮುಲಾದಲ್ಲಿ ಯೂಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಮಗೆ ಈಕ್ವಲ್ ಆಗಿರುತ್ತೆ ಇಲ್ಲಿ ಐಡಿಯಲ್ ಸೊಲ್ಯೂಷನ್ ಅಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಪಿ ಟೋಟಲ್ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಬರೋದು, ಹಾಗೆ ನಾವು ರೌಲ್ಟ್ಸ್ ಲಾ ಮುಖಾಂತರ, ಇದೇ ರೌಲ್ಟ್ಸ್ ಲಾ ಫಾರ್ಮುಲಾಸ್ ಅಲ್ವಾ, ಸೊ ರೌಲ್ಟ್ಸ್ ಲಾ ಮುಖಾಂತರ ನಮಗೆ ಥಿಯರಿಟಿಕಲ್ ಬರೋ ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ ಇಲ್ಲಿ ಐಡಿಯಲ್ ಸೊಲ್ಯೂಷನ್ಸ್ ನಲ್ಲಿ. ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ ನಲ್ಲಿ ಏನಾಗುತ್ತೆ, ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಏನಾಗುತ್ತೆ ಫಸ್ಟ್ ನೋಡೋಣ. ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಈ ಪಿ ಟೋಟಲ್ ಏನಿರುತ್ತೆ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಬರುತ್ತಲ್ವಾ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಬಂದಿರೋ ಪಿ ಟೋಟಲ್ ಅಂದ್ರೆ ಟೋಟಲ್ ವೇಪರ್ ಪ್ರೆಷರ್ ಏನಿರುತ್ತೆ ಅದು ನಮಗೆ ಥಿಯರಿಟಿಕಲಿ ಏನ್ ವ್ಯಾಲ್ಯೂ ಬರುತ್ತೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ನೆನಪಿರ್ಲಿ, ಪಾಸಿಟಿವ್ ಅಂದ್ರೇನೆ ಜಾಸ್ತಿ. ಓಕೆ, ಬಿಟ್ಕೊಳ್ಳಿ, ನಿಮಗೆ ಪಾಸಿಟಿವ್ ಅಂದ್ರೆ ಇಲ್ಲಿ ಗ್ರೇಟರ್ ದೆನ್ನೇ ಬರುತ್ತೆ ಯಾವಾಗ್ಲೂ. ಓಕೆ, ಸೊ ಇದು ನಿಮಗೆ ಗ್ರೇಟರ್ ದೆನ್ನೇ ಬರುತ್ತೆ ಇಲ್ಲಿ ಪಾಸಿಟಿವ್ ನಲ್ಲಿ. ಇದು ಒಂದು ಟ್ರಿಕ್, ಒನ್ ಆಫ್ ದ ಟ್ರಿಕ್. ಓಕೆ, ಸೊ ಪಿ ಟೋಟಲ್ ಎಕ್ಸ್ಪೆರಿಮೆಂಟ್ ಇಂದ ಏನ್ ಬಂದಿರುತ್ತೆ ಅದು ನಿಮಗೆ ಥಿಯರಿಟಿಕಲ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ನಲ್ಲಿ. ನೆಗೆಟಿವ್ ಡಿವಿಯೇಷನ್ ಏನಾಗುತ್ತೆ ಇದ್ರ ಉಲ್ಟಾ ಆಗುತ್ತೆ. ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಪಿ ಟೋಟಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮಗೆ ಏನ್ ಬರುತ್ತೆ ಅದು ಬಂದ್ಬಿಟ್ಟು ಥಿಯರಿಟಿಕಲ್ ವ್ಯಾಲ್ಯೂಗಿಂತ ನಮಗೆ ಕಡಿಮೆ ಇರುತ್ತೆ. ಓಕೆ, ಅದು ಲೆಸ್ ದೆನ್ ಥಿಯರಿಟಿಕಲ್ ವ್ಯಾಲ್ಯೂ ಇರುತ್ತೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರೋ ಟೋಟಲ್ ವೇಪರ್ ಪ್ರೆಷರ್ ಬಂದ್ಬಿಟ್ಟು ಐಡಿಯಲ್ ಸೊಲ್ಯೂಷನ್ ನಲ್ಲಿ ಈಕ್ವಲ್ ಆಗಿರುತ್ತೆ ಥಿಯರಿಟಿಕಲಿ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ. ಅದೇ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಥಿಯರಿಟಿಕಲ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ, ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಥಿಯರಿಟಿಕಲ್ ವ್ಯಾಲ್ಯೂಗಿಂತ ಕಡಿಮೆ ಇರುತ್ತೆ. ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ. ಇಲ್ಲಿ ಆಲ್ರೆಡಿ ನೋಡಿದ್ವಲ್ಲ, ನಾವೇನ್ ನೋಡಿದ್ವಿ,
ಒಂದು ಇಲ್ಲಿ ನಾವೇನಾದ್ರೂ ಎ ನೋಡಿದ್ರೆ ಪ್ಲಸ್ ಬಿ ಅಂದ್ರೆ ಒಂದು ಎ ಕಾಂಪೋನೆಂಟ್ ಬಿ ಕಾಂಪೋನೆಂಟ್ ಎರಡು ಲಿಕ್ವಿಡ್. ಯಾವ್ದಾದ್ರು ಸಲ್ಯೂಟ್ ಆಗಿರ್ಲಿ ಯಾವ್ದಾದ್ರು ಸಾಲ್ವೆಂಟ್ ಆಗಿರ್ಲಿ, ಜಸ್ಟ್ ಕನ್ಸಿಡರ್ ಎ ಬಿ ನಮಗೆ ಸಲ್ಯೂಟ್ ಸಾಲ್ವೆಂಟ್ ಅಂತ ಹೇಳ್ಬಿಟ್ಟು ಎರಡು ಕಾಂಪೋನೆಂಟ್ಗಳು ಬೈನರಿ ಸೊಲ್ಯೂಷನ್ ಅಲ್ಲಿ. ಸೊ ಇವುಗಳನ್ನ ನಾವು ಸೊಲ್ಯೂಷನ್ಗೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಎ ಬಿ ಬರುತ್ತೆ. ಸೊ ಇಲ್ಲಿ ಪ್ಯೂರ್ ಎ ನಲ್ಲಿ ಏನಿರುತ್ತೆ, ಎ ಇಂಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಎ ಇಂಟ್ರಾಕ್ಷನ್ ಇರುತ್ತೆ, ಬಿ ನಲ್ಲಿ ಏನಿರುತ್ತೆ, ಬಿ ಬಿ ಇಂಟ್ರಾಕ್ಷನ್ ಇರುತ್ತೆ, ಸೊಲ್ಯೂಷನ್ ಅಲ್ಲಿ ಏನಿರುತ್ತೆ, ಎ ಬಿ ಇಂಟ್ರಾಕ್ಷನ್ ಇರುತ್ತೆ ಅಲ್ವಾ. ಸೊ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ, ಇಲ್ಲಿ ಎ ಮಧ್ಯೆ ನಮಗೆ ಎಷ್ಟು ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೋ, ಬಿ ಬಿ ಮಧ್ಯೆ ಎಷ್ಟು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೋ ಅಷ್ಟೇ ಅಟ್ರಾಕ್ಟಿವ್ ಫೋರ್ಸ್ ನಮಗೆ ಎ ಬಿ ನಲ್ಲಿ ಇರುತ್ತೆ. ಅಂದ್ರೆ ಇಲ್ಲಿ ಸೊಲ್ಯೂಷನ್ ಏನ್ ಫಾರ್ಮ್ ಮಾಡಿರುತ್ತೆ ಅದರಲ್ಲೂ ಸಹ ನಮಗೆ ಇಂಡಿವಿಜುವಲ್ ಇಲ್ಲಿ ಎಷ್ಟು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೋ ಅಷ್ಟೇ ಅಟ್ರಾಕ್ಟಿವ್ ಫೋರ್ಸ್ ಇದಕ್ಕಿರುತ್ತೆ. ಅಂದ್ರೆ ಇಲ್ಲಿ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ನಮಗೆ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ನಾವು ನೋಡೋಕಾದ್ರೆ ಇಲ್ಲಿ ಏನಾಗುತ್ತೆ, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಬಿಟ್ವೀನ್ ಎ ಅಂಡ್ ಬಿ ಬಿ ಆರ್ ಗ್ರೇಟರ್ ದೆನ್ ಎ ಬಿ. ಸಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸಿ ಇಲ್ಲಿ ಎ ಬಿ ಬಿ ಅಂದ್ರೆ ಏನು, ಇಲ್ಲಿ ಏನ್ ಫೋರ್ಸ್ ಇದೆ, ಇಲ್ಲಿ ಏನ್ ಫೋರ್ಸ್ ಇದೆ, ಅದೆರಡು ಸೊಲ್ಯೂಷನ್ ಗಿಂತ ಜಾಸ್ತಿ ಇದೆ ಫೋರ್ಸ್. ಓಕೆ, ಸೊ ಸೊಲ್ಯೂಷನ್ ಅಲ್ಲಿ ಏನ್ ಫೋರ್ಸ್ ಇದೆ ಅದು ನಮಗೆ ಕಡಿಮೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಮಗೆ ಎ ಬಿ ಅಂತ ಇರುತ್ತೆ ಅನ್ಕೊಳ್ಳಿ. ಓಕೆ, ಇಲ್ಲಿ ಎ ಬಿ ಏನು ಹೇಳ್ತಿದ್ದಾರೆ, ಕಡಿಮೆ ಇದೆ ಅಲ್ವಾ. ಸೊ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಸೊ ಇದೆರಡು ಜಾಸ್ತಿ ಇದೆ. ಸೊ ಇಲ್ಲಿ ಎ ಬಿ ಕಡಿಮೆ ಇರೋದ್ರಿಂದಾನೇ ಇಲ್ಲಿ ಇವೆರಡನ್ನು ಹಿಡಿದಿಟ್ಕೊಳೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ವೇಪರ್ ಆಗ್ಬಿಟ್ಟು ಏನಾಗ್ತಿದೆ, ಎಲ್ಲ ವೇಪರ್ ಫೇಸ್ಗೆ ಹೋಗ್ತಿದೆ. ಸೊ ಇಲ್ಲಿ ವೇಪರ್ ಫೇಸ್ಗೆ ಹೋಗ್ತಿರೋದ್ರಿಂದ ಏನಾಗ್ತಿದೆ, ನಮಗಿಲ್ಲಿ ವೇಪರ್ ಟೋಟಲ್ ವೇಪರ್ ನಮಗೆ ಜಾಸ್ತಿ ಆಗ್ತಿದೆ ಅಲ್ವಾ. ಟೋಟಲ್ ವೇಪರ್ ಪ್ರೆಷರ್ ನಮಗೆ ಜಾಸ್ತಿ ಆಗ್ತಿದೆ. ಇಲ್ಲಿ ಟೋಟಲ್ ವೇಪರ್ ಪ್ರೆಷರ್ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂದ್ರೆ, ನಮಗಿಲ್ಲಿ ಎ ಬಿ ಏನಿರುತ್ತೆ ಸೊಲ್ಯೂಷನ್ ಅಲ್ಲಿ ಇದು ಸ್ಟ್ರಾಂಗ್ ಇಲ್ಲ, ಇದು ವೀಕ್ ಆಗಿದೆ. ಈ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ನಮಗೆ ವೀಕ್ ಆಗಿದೆ ಈ ಎರಡು ಇಂಡಿವಿಜುವಲ್ ಗಿಂತ. ಅದಕ್ಕೋಸ್ಕರ ನಮಗಿಲ್ಲಿ ಎಲ್ಲ ವೀಕ್ ಇರೋದ್ರಿಂದ ಏನಾಗುತ್ತೆ, ಇದು ನಮಗೆ ಬ್ರೇಕ್ ಆಗ್ಬಿಟ್ಟು ಎಲ್ಲ ವೇಪರ್ ಆಗಿ ಕನ್ವರ್ಟ್ ಆಗ್ತಿದೆ. ಅದಕ್ಕೆ ನಮಗಿಲ್ಲಿ ಟೋಟಲ್ ಏನಿರುತ್ತೆ ವೇಪರ್ ಪ್ರೆಷರ್ ಅದು ನಮಗಿಲ್ಲಿ ಜಾಸ್ತಿ ಆಗ್ತಿದೆ ಥಿಯರಿಟಿಕಲ್ ಗಿಂತ. ಇದು ಇಂಪಾರ್ಟೆಂಟ್. ಓಕೆ, ಸೊ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ ಬಿ ಆರ್ ಗ್ರೇಟರ್ ದೆನ್ ಎ ಬಿ. ಇದು ಗೊತ್ತಾಯ್ತಲ್ವಾ. ಇದನ್ನೇ ನಾವು ನೆಗೆಟಿವ್ ಡಿವಿಯೇಷನ್ ಅಲ್ಲಿ ನೋಡಿದ್ರೆ ಏನಾಗುತ್ತೆ, ಸಿ ಇಲ್ಲಿ ಟೋಟಲ್ ಪ್ರೆಷರ್ ಏನಾಗಿದೆ, ಕಡಿಮೆ ಆಗಿದೆ. ಅಂದ್ರೆ ಇಲ್ಲಿ ಏನಿದೆ ಪ್ರೆಷರ್ ಕಡಿಮೆ ಇದೆ. ಇಲ್ಲಿ ಕಡಿಮೆ ಇದೆ ಪ್ರೆಷರ್ ಅಂದ್ರೆ ಏನು, ಇಲ್ಲಿ ನಮಗೆ ವೇಪರ್ಸ್ ಕಡಿಮೆ ಇದೆ. ವೇಪರ್ಸ್ ಏನು ಕಡಿಮೆ ಇದೆ, ಇಲ್ಲಿ ವೇಪರ್ ಫಾರ್ಮ್ ಆಗ್ತಿಲ್ಲ. ವೇಪರ್ ಫಾರ್ಮ್ ಏನಕ್ಕೆ ಆಗ್ತಿಲ್ಲ, ಇಲ್ಲಿ ಏನು ಬಾಂಡ್ ಇದೆ ನಮಗೆ ಇದು ಸ್ಟ್ರಾಂಗ್ ಇದೆ ಕಂಪೇರ್ ಟು ಇದು. ಅದನ್ನೇ ಇಲ್ಲಿ ಹೇಳ್ತಾರೆ, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ ಬಿ ಈಸ್ ಲೆಸ್ ದೆನ್ ಎ ಬಿ. ಅಂದ್ರೆ ಇಲ್ಲಿ ಎ ಬಿ ಏನಿದೆ ಇದೇ ಜಾಸ್ತಿ ಇದೆ ಫೋರ್ಸ್ ಇವೆರಡಕ್ಕಿಂತ. ಅದಕ್ಕೆ ನಮಗೆ ಏನಾಗ್ತಿದೆ, ಇಲ್ಲಿ ವೇಪರ್ ಫಾರ್ಮ್ ಆಗ್ತಿಲ್ಲ. ಸೊ ಟೋಟಲ್ ವೇಪರ್ ಪ್ರೆಷರ್ ಏನಿರುತ್ತೆ ಅದು ನಮಗೆ ಎಕ್ಸ್ಪೆರಿಮೆಂಟಿಕಲಿ ಕಡಿಮೆ ಬರ್ತಿದೆ ಥಿಯರಿಟಿಕಲಿ. ಓಕೆ, ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್, ಡೆಲ್ಟಾ ಮಿಕ್ಸ್ ಹೆಚ್ ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಕನ್ಸಿಡರ್ ಐಡಿಯಲ್ ಸಿಚುಯೇಷನ್ ಅಂದ್ರೆ ಐಡಿಯಲ್ ಸೊಲ್ಯೂಷನ್ಸ್ ನ ಕನ್ಸಿಡರ್ ಮಾಡಿ. ಐಡಿಯಲ್ ಸೊಲ್ಯೂಷನ್ಸ್ ನಲ್ಲಿ ಏನಾಗಿರುತ್ತೆ, ನಮಗೆ ಗೊತ್ತಿರೋ ಪ್ರಕಾರ ಎ ಇರುತ್ತೆ ಅಲ್ವಾ. ಇಲ್ಲಿ ಪ್ಯೂರ್ ಅಲ್ಲಿ ಬಿ ಬಿ ಇರುತ್ತೆ ಪ್ಯೂರ್ ಅಲ್ಲಿ, ಹಾಗೆ ಎ ಬಿ ಇರುತ್ತೆ ಸೊಲ್ಯೂಷನ್ ಅಲ್ಲಿ ಅಲ್ವಾ. ಇದಿಷ್ಟು ನಮಗೆ ಗೊತ್ತು. ಎ ಬಿ ಬಿ ನಲ್ಲಿ ಏನಾಗುತ್ತೆ, ನಮ್ಗೆ ಯಾವಾಗ್ಲೂ ಬಾಂಡ್ ಬ್ರೇಕ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಅಂದ್ರೆ ಪ್ಯೂರ್ ಇರುತ್ತಲ್ವಾ ಎ ಬಿ ಬಿ, ಇಲ್ಲಿ ಬಾಂಡ್ ಬ್ರೇಕ್ ಆಗ್ಬಿಟ್ಟು ಇಲ್ಲಿ ಬಾಂಡ್ ಫಾರ್ಮೇಶನ್ ಆಗ್ಬೇಕಲ್ವಾ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಬಾಂಡ್ ಬ್ರೇಕ್ ಆದ್ರೆ ಏನಾಗುತ್ತೆ, ನಮ್ಗೆ ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆದ್ರೆ ಏನಿರುತ್ತೆ, ಪಾಸಿಟಿವ್ ಇರುತ್ತೆ ಅಲ್ವಾ. ಸೊ ಪಾಸಿಟಿವ್ ಇರುತ್ತೆ, ನಮ್ಗೆ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. ಸೊ ಇಲ್ಲಿ ಎನರ್ಜಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ್ರೆ ಏನಾಗುತ್ತೆ, ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ರಿಲೀಸ್ ಆದ್ರೆ ಏನಾಗುತ್ತೆ, ನಮಗೆ ನೆಗೆಟಿವ್ ಬರುತ್ತೆ ಅಲ್ವಾ. ಇಲ್ಲಿ ಓವರ್ ಆಲ್ ಎನರ್ಜಿ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎನರ್ಜಿ ಚೇಂಜ್ ಆದಾಗ ಏನಾಗುತ್ತೆ, ಇಲ್ಲಿ ಎಷ್ಟಿರುತ್ತೆ, ಇಲ್ಲೂ ಅಷ್ಟೇ ಇರುತ್ತೆ. ಎಲ್ಲಿ ಐಡಿಯಲ್ ಸಿಚುವೇಶನ್ ಅಲ್ಲಿ ಅಂದ್ರೆ ಇದು ಈಕ್ವಲ್ಸ್ ಟು ಇರುತ್ತೆ ಇದೆರಡು ಅಲ್ವಾ. ಇದೆರಡು ಈಕ್ವಲ್ಸ್ ಟು ಇರುತ್ತೆ. ಅಂದ್ರೆ ಇದೆರಡು ಈಕ್ವಲ್ಸ್ ಟು ಇರುತ್ತಂದ್ರೆ ಜಸ್ಟ್ ಕನ್ಸಿಡರ್ ಇಲ್ಲಿ 2 ಇದೆ ಅಂತ ಹೇಳ್ಬಿಟ್ಟು ಇಲ್ಲೂ 2 ಇದೆ ಅಲ್ವಾ. ಸೊ ಇದು ಫೈನಲ್, ಇಲ್ಲಿ ಏನಿದೆ ಇದು ಫೈನಲ್ದು ಅಲ್ವಾ. ಸೊ ಇದನ್ನ ನಾವೇನ್ ಬರ್ಕೋಬಹುದು, ಹೆಚ್ ಫೈನಲ್ ಅಂತ ಬರ್ಕೋಬಹುದು ಅಲ್ವಾ. ಮೈನಸ್ ಹೆಚ್ ಇದೆರಡನ್ನು ಸೇರ್ಬಿಟ್ಟು ಹೆಚ್ ಇನಿಷಿಯಲ್ ಅಂತ ಬರ್ಕೋಬಹುದು. ಸೊ ಹೆಚ್ ಇನಿಷಿಯಲ್ ಏನಾಗುತ್ತೆ ನಮಗಿಲ್ಲಿ 2 - 2. ಸೊ 2 - 2 ಈಸ್ ಈಕ್ವಲ್ಸ್ ಟು 0. ಸೊ ಇದೆರಡನ್ನು ಏನಂತ ಬರಿಬಹುದು, ಡೆಲ್ಟಾ ಮಿಕ್ಸ್ ಹೆಚ್ ದಟ್ ಈಸ್ ಚೇಂಜ್ ಇನ್ ಎಂಥಾಲ್ಪಿ ಆನ್ ಮಿಕ್ಸಿಂಗ್ ವಿಲ್ ಬಿ ಈಕ್ವಲ್ಸ್ ಟು 0 ಆಗಿರುತ್ತೆ. ಏನಕ್ಕಲ್ಲಿ ಅಂದ್ರೆ ಎಷ್ಟು ಬ್ರೇಕ್ ಆಗೋದಕ್ಕೆ ನಮಗೆ ಎನರ್ಜಿ ಅಬ್ಸರ್ವ್ ಆಗಿರುತ್ತೆ ಅಷ್ಟೇ ಎನರ್ಜಿ ನಮಗೆ ಇಲ್ಲಿ ಬಾಂಡ್ ನಮಗೆ ಫಾರ್ಮೇಶನ್ ಆಗ್ಬೇಕಾದ್ರೆ ರಿಲೀಸ್ ಆಗಿರುತ್ತೆ. ಅದಕ್ಕೆ ಇಲ್ಲಿ
ಡೆಲ್ಟಾ ಮಿಕ್ಸ್ ಹೆಚ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ ಎಲ್ಲಿ ಐಡಿಯಲ್ ಸೊಲ್ಯೂಷನ್ ನಲ್ಲಿ. ಸೊ ಇದು ಗೊತ್ತಾಯ್ತಲ್ವಾ, ಇಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೋ ಅಷ್ಟೇ ಅಬ್ಸರ್ವ್ ಆಗಿರುತ್ತೆ, ಅದಕ್ಕೆ ಇಲ್ಲಿ ಚೇಂಜ್ ಏನಿರಲ್ಲ, ಅದಕ್ಕೆ ಇದು 0 ಆಗಿರುತ್ತೆ. ಈ ಕೇಸಲ್ಲಿ ಬರೋಣ ಏನಾಗುತ್ತೆ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಅಂತ. ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ನಾನ್ ಐಡಿಯಲ್ ಅಲ್ಲಿ ಸಿ ಅಗೇನ್ ಸೇಮ್ ಎ ಗೆ ಏನ್ ಬೇಕು ನಮಗೆ, ಬಿ ಗೆ ಏನ್ ಬೇಕು, ಎರಡು ಸೇಮ್ ಆಗಿರುತ್ತೆ. ಏನಕ್ಕಂದ್ರೆ ಇಲ್ಲಿ ಬಾಂಡ್ ಬ್ರೇಕ್ ಆಗ್ಬೇಕಾಗಿರುತ್ತೆ, ಸೊ ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನಮಗೆ ಪಾಸಿಟಿವ್ ಇರುತ್ತೆ, ಇಲ್ಲೂ ಸಹ ಪಾಸಿಟಿವ್ ಇರುತ್ತೆ. ಅದೇ ನಮಗೆ ಎ ಬಿ ನಲ್ಲಿ ಏನಾಗುತ್ತೆ ಫಾರ್ಮೇಶನ್ ಆಗ್ಬೇಕಾಗತ್ತೆ, ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ, ಸೊ ಇಟ್ ವಿಲ್ ಬಿ ನೆಗೆಟಿವ್ ಆಗಿರುತ್ತೆ. ಸೊ ಇಫ್ ಯು ಕನ್ಸಿಡರ್ ಡೆಲ್ಟಾ ಮಿಕ್ಸ್ ಹೆಚ್ ಏನಾಗುತ್ತೆ, ಡೆಲ್ಟಾ ಮಿಕ್ಸ್ ಹೆಚ್ ಬಂದ್ಬಿಟ್ಟು ಸಿ ಇಲ್ಲಿ ಅಬ್ಸರ್ವ್ ಮಾಡಿ, ಕನ್ಸಿಡರ್ ಇಟ್ ಆಸ್ ಪಾಸಿಟಿವ್ ಡಿವಿಯೇಷನ್ ಇದೆ ಅಂತ. ಪಾಸಿಟಿವ್ ಡಿವಿಯೇಷನ್ ಇದೆ ಏನಾಗುತ್ತೆ, ಇದೆರಡು ಇಂಟರಾಕ್ಷನ್ ನಮಗೆ ಜಾಸ್ತಿ ಇರುತ್ತೆ, ಗ್ರೇಟರ್ ಇರುತ್ತೆ. ಈ ಇಂಟರಾಕ್ಷನ್ ಬಂದ್ಬಿಟ್ಟು ನಮಗೆ ಲೆಸರ್ ಇರುತ್ತೆ. ಸೊ ನಮಗೆ ಗ್ರೇಟರ್ ಲೆಸರ್ ಇಲ್ಲಿ ವ್ಯಾಲ್ಯೂ ಬಂದಾಗ ಡಾಮಿನೇಟ್ ಯಾವ್ದಾಗುತ್ತೆ ಎನರ್ಜಿ, ಸಿ ಇಲ್ಲಿ ಜಾಸ್ತಿ ಎನರ್ಜಿ ಇದೆ, ಇಲ್ಲಿ ಕಡಿಮೆ ಎನರ್ಜಿ ಇದೆ, ನಮಗೆ ಡಾಮಿನೇಟ್ ಮಾಡೋದು ಜಾಸ್ತಿ ಇರೋದು ಅಲ್ವಾ, ಇಲ್ಲಿ ಯಾವ್ದಿದೆ ಪಾಸಿಟಿವ್ ಇದೆ. ಸೊ ನಮಗೆ ಡೆಲ್ಟಾ ಮಿಕ್ಸ್ ಹೆಚ್ ಬಂದ್ಬಿಟ್ಟು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ ಅಂದ್ರೆ ಇಲ್ಲೊಂದು ಯಾವುದೋ ವ್ಯಾಲ್ಯೂ ಇರ್ಬೋದು ಅಲ್ವಾ, 1 2 3 ಇದೇ ತರ ನಮಗೆ ಕಂಟಿನ್ಯೂ ಆಗ್ಬೋದು ವ್ಯಾಲ್ಯೂಸ್ ಪಾಸಿಟಿವ್ ಇದೆ ಅಂದ್ರೆ. ದಟ್ ಈಸ್ ಡೆಲ್ಟಾ ಮಿಕ್ಸ್ ಹೆಚ್ ಈಸ್ 1 2 3 ಇದೆ ಅಂದ್ರೆ ಏನು, ಇಟ್ ಈಸ್ ಗ್ರೇಟರ್ ದೆನ್ 0 ಅಂತ ನಾವ್ ಹೇಳ್ತೀವಿ. ಓಕೆ, ಎಲ್ಲಿ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ, ಅದನ್ನೇ ಇಲ್ಲಿ ಹೇಳೋದು. ದಟ್ ಈಸ್ ಡೆಲ್ಟಾ ಮಿಕ್ಸ್ ಹೆಚ್ ಈಸ್ ಗ್ರೇಟರ್ ದೆನ್ 0 ಇನ್ ಪಾಸಿಟಿವ್ ಡಿವಿಯೇಷನ್. ಓಕೆ, ಸೊ ಈಗ ನೆಗೆಟಿವ್ ಡಿವಿಯೇಷನ್ ನೋಡೋಣ ಏನಾಗುತ್ತೆ ಅಂತ. ಸೇಮ್ ನಾನ್ ಐಡಿಯಲ್ ನೆಗೆಟಿವ್ ಡಿವಿಯೇಷನ್ ಅಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಗೇನ್ ಎ ನಲ್ಲಿ ಏನಾಗುತ್ತೆ ನಮಗೆ, ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ ಅಲ್ವಾ, ಸೊ ಇಲ್ಲಿ ನಮಗೆ ಪಾಸಿಟಿವ್ ಇರುತ್ತೆ. ಬಿ ನಲ್ಲಿ ಅಗೇನ್ ನಮಗೆ ಇಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ಇಲ್ಲಿ ನಮಗೆ ಪಾಸಿಟಿವ್ ಇರುತ್ತೆ. ಅದೇ ಎ ಬಿ ನಲ್ಲಿ ಏನಾಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಇರುತ್ತೆ. ಸೊ ಓವರ್ ಆಲ್ ನಮಗೆ ಏನಾಗುತ್ತೆ ಡೆಲ್ಟಾ ಮಿಕ್ಸ್ ಹೆಚ್ ಏನಾಗುತ್ತೆ ಅಪಾನ್ ಮಿಕ್ಸಿಂಗ್ ಏನಾಗುತ್ತೆ, ಸಿ ಹಿಯರ್ ನೆಗೆಟಿವ್ ನಲ್ಲಿ ಏನಾಗುತ್ತೆ ಇದು ಬಂದ್ಬಿಟ್ಟು ಲೆಸ್ ಇರುತ್ತೆ, ಇದು ಬಂದ್ಬಿಟ್ಟು ಗ್ರೇಟರ್ ಇರುತ್ತೆ ಅಲ್ವಾ. ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಏನಾಗುತ್ತೆ ಈ ಇಂಟರಾಕ್ಷನ್ ಬಂದ್ಬಿಟ್ಟು ಲೆಸ್ ಇರುತ್ತೆ, ವೀಕ್ ಇರುತ್ತೆ. ಈ ಇಂಟರಾಕ್ಷನ್ ಬಂದ್ಬಿಟ್ಟು ಮೋರ್ ನಮಗೆ ಗ್ರೇಟರ್ ಇರುತ್ತೆ ಫೋರ್ಸ್, ಅಟ್ರಾಕ್ಟಿವ್ ಫೋರ್ಸ್. ಅದಕ್ಕೆ ಇಲ್ಲಿ ಏನಂತ ನಾವು ಕನ್ಕ್ಲೂಡ್ ಮಾಡ್ಬೋದು, ಇಲ್ಲಿ ಏನ್ ವ್ಯಾಲ್ಯೂ ಬರುತ್ತೆ ಅದು ಬಂದ್ಬಿಟ್ಟು ನೆಗೆಟಿವ್ ಆಗಿರುತ್ತೆ. ಅರ್ಥ ಆಯ್ತಾ, ಏನಕ್ಕಂದ್ರೆ ಇಲ್ಲಿ ಗ್ರೇಟರ್ ನೆಗೆಟಿವ್ ರಿಲೀಸ್ ಆಗಿರೋದು ನಮಗೆ ಔಟ್ಕಮ್ ಆಗಿರುತ್ತೆ. ಸೊ ಇದನ್ನ ನೆಗೆಟಿವ್ ಅದೇ ಅಂದ್ರೆ ಅರ್ಥ ಏನು, ಇದು ನಮಗೆ ನಥಿಂಗ್ ಬಟ್ -1 -2 -3 ಈ ರೀತಿ ಕಂಟಿನ್ಯೂ ಆಗುತ್ತೆ ಅಲ್ವಾ. ಸೊ ಇದನ್ನ ಓವರ್ ಆಲ್ ಆಗಿ ಏನಂತ ಬರೀಬಹುದು ನಾವಿಲ್ಲಿ, ಡೆಲ್ಟಾ ಮಿಕ್ಸ್ ಹೆಚ್ ಈಸ್ -1 ಅಂದ್ರೆ ಏನು, ಇಟ್ ಈಸ್ ಲೆಸ್ ದೆನ್ 0 ಗಿಂತ ಎಲ್ಲ ಕಡಿಮೆ ಆಗಿರುತ್ತೆ ಅಂತ ಇದನ್ನ ನಾವು ಕನ್ಕ್ಲೂಡ್ ಮಾಡ್ಬೋದು. ಅದನ್ನೇ ಇಲ್ಲಿ ಹೇಳಿರೋದು, ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಲ್ಲಿ. ಓಕೆ, ಡೆಲ್ಟಾ ಮಿಕ್ಸ್ ಹೆಚ್ ಈಸ್ ಲೆಸ್ ದೆನ್ 0. ಸೊ ಯು ಶುಡ್ ರಿಮೆಂಬರ್ ದೀಸ್ 3 ಪಾಯಿಂಟ್ಸ್. ನೆಕ್ಸ್ಟ್ ಏನಾಗುತ್ತೆ, ಡೆಲ್ಟಾ ಮಿಕ್ಸ್ ವಿ ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ ಪ್ಯೂರ್ ಅಲ್ಲಿ ಏನಿರುತ್ತೆ ಎ ಪ್ಲಸ್ ಬಿ ಏನು ನಾವು ಮಿಕ್ಸ್ ಮಾಡ್ತೀವಿ, ಇಲ್ಲಿ ಎ ಬಿ ಬರುತ್ತೆ. ಸೊ ಇಲ್ಲಿ ಪ್ಯೂರ್ ಅಲ್ಲಿ ಫಾರ್ ಎಕ್ಸಾಂಪಲ್ 20 ಇತ್ತು ಅಂತ ಅನ್ಕೊಳ್ಳಿ, ಇಲ್ಲಿ 20 ಇತ್ತು ಅಂತ ಅನ್ಕೊಳ್ಳಿ, ಇಲ್ಲಿ ನಮಗೆ 40 ವಾಲ್ಯೂಮ್ ಬರುತ್ತೆ. ಓಕೆ, ನಮಗೆ ml ಏನಿರುತ್ತೆ ಇಲ್ಲಿ ಸೇಮ್ ಬರುತ್ತೆ. ದಟ್ ಈಸ್ ಇಲ್ಲಿ ಇನಿಷಿಯಲ್ ಏನಿರುತ್ತೋ ಇಲ್ಲಿ ಫೈನಲ್ ನಮಗೆ ಅಷ್ಟೇ ಬರುತ್ತೆ, ಅಂದ್ರೆ ನಮಗೆ ಇಲ್ಲಿ ಏನು ಚೇಂಜ್ ಆಗೋದಿಲ್ಲ. ಓಕೆ, ಸೊ ಇದನ್ನ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದು ಅಷ್ಟೇ ಇರುತ್ತೆ, ನಮಗೆ ಏನು ಚೇಂಜ್ ಇರಲ್ಲ ಇಲ್ಲಿ ಐಡಿಯಲ್ ಸೊಲ್ಯೂಷನ್ ಅಲ್ಲಿ. ದಟ್ ಈಸ್ ಈಕ್ವಲ್ಸ್ ಟು 0 ಆಗಿರುತ್ತೆ ಅಂತ ಇದರ ಅರ್ಥ. ಓಕೆ, ಸೊ ನೆಕ್ಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಡೆಲ್ಟಾ ಮಿಕ್ಸ್ ವಿ ಏನಾಗುತ್ತೆ ಗ್ರೇಟರ್ ದನ್ 0 ಆಗುತ್ತೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ನ ನಾವು ಮಿಕ್ಸ್ ಮಾಡಿದಾಗ ನಮಗೆ ಏನ್ ಎ ಬಿ ಸೊಲ್ಯೂಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 20 ಆಡ್ ಮಾಡಿದ್ದೀರಾ ಅನ್ಕೊಳ್ಳಿ ml, ಇಲ್ಲೂ ಅಷ್ಟೇ 20 ml ಆಡ್ ಮಾಡಿದ್ದೀರಾ ಅನ್ಕೊಳ್ಳಿ, ಇಲ್ಲಿ ನಮಗೆ ಇದು ಅಷ್ಟೇ ಬರಲ್ಲ, ಅಂದ್ರೆ ಇಲ್ಲಿ ನಮಗೆ ಇದು ಜಾಸ್ತಿ ಇರುತ್ತೆ, ಇದು ವಿ ಮೇ ಗೆಟ್ 41 ml ಇಲ್ಲಿ. ಓಕೆ, ನಮಗಿದು ಈಕ್ವಲ್ ಆಗಿರಲ್ಲ, ಇಲ್ಲಿ ಇದು ಗ್ರೇಟರ್ ದೆನ್ 0 ಆಗಿರುತ್ತೆ. ಸಿ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ, 1 ಇದೆ, ಇಲ್ಲಿ 1 ಜಾಸ್ತಿ ಬರ್ತಿದೆ ಅಲ್ವಾ. ಸೊ ವಾಲ್ಯೂಮ್ ಇಲ್ಲಿ 1 ಜಾಸ್ತಿ ಆಗ್ತಿದೆ, 1 ml ಅಂದ್ರೆ 1 ml ಜಾಸ್ತಿ ಆಗ್ತಿದೆ ಅಂದ್ರೆ ಏನು, ಇಟ್ ಈಸ್ ಗ್ರೇಟರ್ ದೆನ್ 0. ಓಕೆ, ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಬಂದ್ರೆ ನಾವು ಎ ಪ್ಲಸ್ ಬಿ ನ ಮಿಕ್ಸ್ ಮಾಡಿದ್ರೆ ಎ ಬಿ ಬರುತ್ತಲ್ವಾ. ಸೊ ಅದೇ 20 ml ನ ನಾವು ಮಿಕ್ಸ್ ಮಾಡಿ 20 ml ಮಿಕ್ಸ್ ಮಾಡಿದ್ರೆ ನಮಗೆ ಇಲ್ಲಿ 40 ml ಬರಬೇಕು, 40 ml ಬರಲ್ಲ, ಇಲ್ಲಿ 39 ml ಬರುತ್ತೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ 1 ml ಕಡಿಮೆ ಬಂದಿರುತ್ತೆ, ಸೊ ಇಲ್ಲಿ -1 ಆಗುತ್ತೆ ಅಲ್ವಾ. ಸೊ ಮೈನಸ್ ಅಂದ್ರೆ ಏನಾಗಬೇಕು, ಇಲ್ಲಿ ನಮಗೆ ಲೆಸ್ ದೆನ್ 0 ಆಗುತ್ತೆ.
ದೀಸ್ 3 ಪಾಯಿಂಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಸಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈಕ್ವಲ್ಸ್ ಟು, ಇಲ್ಲೆಲ್ಲ ಈಕ್ವಲ್ಸ್ ಟುನೇ ಬರುತ್ತೆ ಅಲ್ವಾ, ಇಲ್ಲಿ. ಸೊ ನಿಮ್ಗೆ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಯಾವಾಗ್ಲೂ ಇಲ್ಲಿ ಈಕ್ವಲ್ಸ್ ಟುನೇ ಇರುತ್ತೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಾಗಿರ್ಬೋದು. ಅದೇ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ನೋಡಿದ್ರೆ ಇಲ್ಲಿ ಗ್ರೇಟರ್ ದೆನ್. ದಿಸ್ ಇಸ್ ಅ ಟ್ರಿಕ್, ನೀವು ಇದನ್ನ ನೆನ್ಪಿಟ್ಕೋಬೇಕು. ಓಕೆ, ಇದು ಗ್ರೇಟರ್ ದೆನ್ ಇರುತ್ತೆ, ಇದು ಯಾವಾಗ್ಲೂ ಇಲ್ಲಿ ಲೆಸ್ ದೆನ್ ಇರುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಡೆಲ್ಟಾ ಮಿಕ್ಸ್ ಎಸ್ ಬಂದ್ಬಿಟ್ಟು ಯಾವಾಗ್ಲೂ ಗ್ರೇಟರ್ ದೆನ್ 0 ಇರುತ್ತೆ. ಇಟ್ ಈಸ್ ನಾಟ್ ಓನ್ಲಿ ಇನ್ ಐಡಿಯಲ್ ಸೊಲ್ಯೂಷನ್, ಆಲ್ಸೋ ಇನ್ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಅಲ್ವಾ. ಏನಕ್ಕಂದ್ರೆ ಇಲ್ಲಿ ಸ್ಪಾಂಟಿನಿಟಿ ಎಲ್ಲಾದ್ರಲ್ಲೂ ರಿಯಾಕ್ಷನ್ ಆಗ್ಬೇಕಂದ್ರೆ ಜಾಸ್ತಿನೇ ಇರುತ್ತೆ. ಇಲ್ಲಿ ಎಸ್ ಬಂದ್ಬಿಟ್ಟು ಡೆಲ್ಟಾ ಮಿಕ್ಸ್ ಬಂದ್ಬಿಟ್ಟು ಯಾವಾಗ್ಲೂ ಜಾಸ್ತಿನೇ ಇರುತ್ತೆ 0ಗಿಂತ. ಸೊ ಇಲ್ಲಿ ನೀವು ಮೂರೂನಲ್ಲೂ ಇದು ಕಾಮನ್ ಆಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಹಾಗೆ ಗಿಬ್ಸ್ ಫ್ರೀ ಎನರ್ಜಿ ಡೆಲ್ಟಾ ಮಿಕ್ಸ್ ಜಿ ನೋಡೋದಾದ್ರೆ ಇದು ಯಾವಾಗ್ಲೂ ಲೆಸ್ ದೆನ್ 0 ಇರುತ್ತೆ. 3 ಕೇಸ್ನಲ್ಲಿ ಇದೆರಡು ಇಲ್ಲಿ ಕಾಮನ್ ಆಗಿರುತ್ತೆ. ಓಕೆ, ಡೆಲ್ಟಾ ಮಿಕ್ಸ್ ಎಸ್ ಬಂದ್ಬಿಟ್ಟು ಗ್ರೇಟರ್ ದೆನ್ 0 ಇರುತ್ತೆ 3 ಕೇಸ್ನಲ್ಲಿ. ಹಾಗೆ ಡೆಲ್ಟಾ ಮಿಕ್ಸ್ ಜಿ ಬಂದ್ಬಿಟ್ಟು ಲೆಸ್ ದೆನ್ 0 ಇರುತ್ತೆ 3 ಕೇಸ್ನಲ್ಲಿ. ಇದೆರಡು ಕಾಮನ್ ಆಗಿರುತ್ತೆ ಮೂರಕ್ಕೂ, ಇದು ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಎಕ್ಸಾಂಪಲ್ ಎನ್ ಹೆಕ್ಸೇನ್ ನ ಎನ್ ಹೆಪ್ಟೇನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಐಡಿಯಲ್ ಸೊಲ್ಯೂಷನ್. ಓಕೆ, ಅದೇ ರೀತಿ ಬ್ರೋಮೋ ಈಥೇನ್ ಹಾಗೆ ಕ್ಲೋರೋ ಈಥೇನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಐಡಿಯಲ್ ಸೊಲ್ಯೂಷನ್. ಬೆನ್ಝೀನ್ ಹಾಗೆ ಟಾಲಿನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಐಡಿಯಲ್ ಸೊಲ್ಯೂಷನ್. ಹಾಗೆ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಪಾಸಿಟಿವ್ ಡಿವಿಯೇಷನ್ ಯಾವ್ದು ಬರುತ್ತೆ, ಕಾರ್ಬನ್ ಡೈಸಲ್ಫೈಡ್ ಹಾಗೆ ಅಸಿಟೋನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಪಾಸಿಟಿವ್ ಡಿವಿಯೇಷನ್. ಎಥೆನಾಲ್ ಹಾಗೆ ಅಸಿಟೋನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಪಾಸಿಟಿವ್ ಡಿವಿಯೇಷನ್. ನೆಗೆಟಿವ್ ಡಿವಿಯೇಷನ್ ಎಕ್ಸಾಂಪಲ್ ನೋಡೋದಾದ್ರೆ, ಫಿನಾಲ್ ಅನನೈನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ಡಿವಿಯೇಷನ್. ಕ್ಲೋರೋಫಾರ್ಮ್ ಅಸಿಟೋನ್ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ಡಿವಿಯೇಷನ್. ಇವಾಗ ಗ್ರಾಫ್ ಪ್ಲಾಟ್ ಮಾಡೋಣ. ಓಕೆ, ಐಡಿಯಲ್ ಸೊಲ್ಯೂಷನ್ಗೆ ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಹೇಗಿರುತ್ತೆ ಅಂತ. ದಿಸ್ ಈಸ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದು ಸಹ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ನಿಮಗೆ ಗೊತ್ತಿದೆ ಟೋಟಲ್ ಪ್ರೆಷರ್ ಏನಿರುತ್ತೆ ಎಕ್ಸ್ಪೆರಿಮೆಂಟ್ ಬಂದಿರೋದು. ಓಕೆ, ಅದು ಬಂದ್ಬಿಟ್ಟು ಈಕ್ವಲ್ ಆಗಿರುತ್ತೆ ಥಿಯರಿಯಾಟಿಕಲ್ಗೆ ಅಂತ. ಇಲ್ಲಿ ಎಕ್ಸ್ಪೆರಿಮೆಂಟಲ್ ಏನ್ ಬಂದಿರುತ್ತೆ ಟೋಟಲ್ ಪ್ರೆಷರ್ ನಮಗೆ, ಅದು ಬಂದ್ಬಿಟ್ಟು ಗ್ರೇಟರ್ ದೆನ್ ಇರುತ್ತೆ ಥಿಯರಿಯಾಟಿಕಲ್ಗೆ ಅಂತ. ಇಲ್ಲಿ ಎಕ್ಸ್ಪೆರಿಮೆಂಟಲ್ ಏನಿರುತ್ತೆ ಅದು ಬಂದ್ಬಿಟ್ಟು ಲೆಸ್ ದೆನ್ ಇರುತ್ತೆ ಥಿಯರಿಯಾಟಿಕಲ್ ಅಂತ. ಇದು ನಿಮಗೆ ಗೊತ್ತಿದೆ, ಸೆಕೆಂಡ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಗ್ರಾಫ್ ನ ನಾವು ಪ್ಲಾಟ್ ಮಾಡಿದ್ರೆ ಹೇಗಾಗುತ್ತೆ, ಈ ಹಿಂದೆ ನಾನು ಇದನ್ನ ಹೇಳಿದೀನಿ. ಓಕೆ, ಬಟ್ ವಿಲ್ ಸಿ ಒನ್ ಮೋರ್ ಟೈಮ್. ಇದನ್ನ ಕ್ಲೀನ್ ಆಗಿ ನೋಡಿ. ಕನ್ಸಿಡರ್ ಇಲ್ಲಿ ಒಂದು ಪ್ಲಾಟ್ ನ ಕನ್ಸಿಡರ್ ಪ್ಯೂರ್ 1 ಅಂತ ಹೇಳ್ಬಿಟ್ಟು, ಓಕೆ, ಹಾಗೆ ಪ್ಯೂರ್ 2 ಹೇಳ್ಬಿಟ್ಟು. ಓಕೆ, ಎರಡು ಕಾಂಪೋನೆಂಟ್ ನ ಕನ್ಸಿಡರ್ ಮಾಡಿ. ಸಲ್ಯೂಟ್ ಯಾವುದೇ ಆಗಿರ್ಬೋದು, ಸಾಲ್ವೆಂಟ್ ಯಾವುದೇ ಆಗಿರ್ಬೋದು, ಇಲ್ಲಿ ಎರಡು ಲಿಕ್ವಿಡ್ ಆಗಿರುತ್ತೆ. ಏನಕ್ಕಂದ್ರೆ ನಾವಿಲ್ಲಿ ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಇಲ್ಲಿ ಏನಾಗುತ್ತೆ, ಇದು ಯಾವಾಗ್ಲೂ ಲಿಕ್ವಿಡ್ ಸೊಲ್ಯೂಷನ್ಸ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಎರಡು ಕಾಂಪೋನೆಂಟ್ ಇದೆ ಅಂತ ಅನ್ಕೊಳ್ಳಿ. ಪ್ಯೂರ್ 1 ಅಲ್ಲಿ ಏನಾಗುತ್ತೆ, ಪ್ಯೂರ್ 1 ಅಲ್ಲಿ x1 1 ಇರುತ್ತೆ, x2 0 ಇರುತ್ತೆ. ಏನಕ್ಕಂದ್ರೆ ಇಲ್ಲಿ ಪ್ಯೂರ್ ಅಷ್ಟೇ ಇರುತ್ತೆ, 1 ಮಾತ್ರ ಪ್ರೆಸೆಂಟ್ ಇರುತ್ತೆ. ಸೊ ಮೋಲ್ ಫ್ರಾಕ್ಷನ್ 1 ಮಾತ್ರ ಪ್ರೆಸೆಂಟ್ ಇರುತ್ತೆ, x2 0 ಆಗಿರುತ್ತೆ ಅಲ್ವಾ. ಸೊ ಈ ರೀತಿ ಏನ್ ಬರೀಬಹುದು ನಾವಿಲ್ಲಿ, x1 ಇಲ್ಲಿ 1 ಇದೆ ಅಲ್ವಾ. ಇಲ್ಲಿ ಪ್ಯೂರ್ 2 ನಲ್ಲಿ ಏನಾಗುತ್ತೆ, x1 0 ಇರುತ್ತೆ, x2 1 ಇರುತ್ತೆ ಅಲ್ವಾ. ಏನಕ್ಕಂದ್ರೆ ಇದು ಪ್ಯೂರ್ 2 ಆಗಿದೆ, 2 ಮಾತ್ರ ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ 1 ಇರೋದ್ರಿಂದ 1 ಮಾತ್ರ ಮೋಲ್ ಫ್ರಾಕ್ಷನ್ ಪ್ರೆಸೆಂಟ್ ಇರುತ್ತೆ, ಅದು ಈಕ್ವಲ್ಸ್ ಟು 1 ಆಗಿರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ x1 ನೋಡಿ ಇಲ್ಲಿ 1 ಇದೆ, ಇಲ್ಲಿ x1 ನೋಡಿ ಇಲ್ಲಿ 0 ಇದೆ. ಸೊ x1 ಬಂದ್ಬಿಟ್ಟು ಈ ಕಡೆಯಿಂದ ಈ ಕಡೆ ಹೋಗ್ತಿರುವಾಗ ಇದು ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಸೊ x1 ಇದನ್ನ ನಾವು ಮೋಲ್ ಫ್ರಾಕ್ಷನ್ ಅಂತ ಕರೆಯೋದಾದ್ರೆ, ಇದಿಷ್ಟನ್ನು ಈ ರೀತಿ ಇಲ್ಲಿ ಮೋಲ್ ಫ್ರಾಕ್ಷನ್ ಇದೆ ಅಂತ ಕರೆಯೋದಾದ್ರೆ, x1 ಏನಾಗುತ್ತೆ, x1 ಈ ಕಡೆ ಹೋದಾಗ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಇಲ್ಲಿ ಹೋದಾಗ x1 ಇನ್ಕ್ರೀಸ್ ಆಗ್ತಿದೆ. x2 ಈ ಕಡೆ 0 ಇದೆ, ಈ ಕಡೆ 1 ಇದೆ. ಸೊ x2 ಈ ಕಡೆಯಿಂದ ಈ ಕಡೆ ಹೋಗುವಾಗ ಇನ್ಕ್ರೀಸ್ ಆಗ್ತಿದೆ. ಇದನ್ನ ಈ ರೀತಿ ಮೋಲ್ ಫ್ರಾಕ್ಷನ್ ನ ಕಂಟ್ರೋಲ್ ಮಾಡ್ಬೋದು. ಓಕೆ, ಸೊ ಇದನ್ನ ಇಷ್ಟು ಬರ್ಕೊಂಡ್ಬಿಟ್ರೆ ಮಿಕ್ಕಿರೋದೆಲ್ಲ ಈಸಿ ಇರುತ್ತೆ. ಅಬ್ಸರ್ವ್ ಮಾಡಿ, ಇಲ್ಲಿ ಪ್ಲಾಟ್ ಮಾಡಕ್ಕೆ ನಿಮಗೆ ಇಲ್ಲಿ ಎಕ್ಸ್ ಅವಶ್ಯಕತೆನೇ ಇಲ್ಲ, ಜಸ್ಟ್ ನೀವು ಪಿ ಇಂದಾನೆ ಪ್ಲಾಟ್ ಮಾಡ್ಬೋದು, ವೇಪರ್ ಪ್ರೆಷರ್ ಇಂದಾನೆ. ಹೇಗೆ ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಪ್ಯೂರ್ 1 ಕೇಸಲ್ಲಿ P1 ನಾಟ್ ಪ್ರೆಸೆಂಟ್ ಇರುತ್ತೆ ಅಲ್ವಾ, P1 ನಾಟ್ ಪ್ರೆಸೆಂಟ್ ಇರುತ್ತೆ. P2 ನಾಟ್ ಇರುತ್ತಾ, ಇಲ್ಲ. ಏನಕ್ಕಂದ್ರೆ ಇದು ಪ್ಯೂರ್ ಆಗಿರುತ್ತೆ, P2 ನಾಟ್ ಇರಲ್ಲ, 0 ಆಗಿರುತ್ತೆ. ಪ್ಯೂರ್ 2 ನಲ್ಲಿ ಏನಾಗುತ್ತೆ, ಇಲ್ಲಿ P2 ನಾಟ್ ಪ್ರೆಸೆಂಟ್ ಇರುತ್ತೆ, P1 ನಾಟ್ ಪ್ರೆಸೆಂಟ್ ಇರಲ್ಲ, 0 ಆಗಿರುತ್ತೆ ಅಲ್ವಾ. ಏನಕ್ಕಂದ್ರೆ ಇದು ಪ್ಯೂರ್ 2 ಆಗಿರುತ್ತೆ, ಅದಕ್ಕೋಸ್ಕರ ಪ್ಯೂರ್ 2 P2 ನಾಟ್ ಮಾತ್ರ ಪ್ರೆಸೆಂಟ್ ಇರುತ್ತೆ, P1 ನಾಟ್ 0 ಆಗಿರುತ್ತೆ. ಇದಿಷ್ಟು ಗೊತ್ತಾಯ್ತು. ಸೊ ನೀವು ಎಕ್ಸಾಮ್ ನಲ್ಲಿ ಬರೆಯುವಾಗ ಏನ್ ಮಾಡ್ಬೋದು ಅಂದ್ರೆ, ಯೆಲ್ಲೋ ಕಲರ್ ಇರುತ್ತಲ್ಲ ಇದನ್ನ ಮೆನ್ಷನ್ ಮಾಡಬೇಡಿ, ಜಸ್ಟ್ ಇಲ್ಲಿವರೆಗೂ ಮೆನ್ಷನ್ ಮಾಡಿ. ಓಕೆ, ಬಟ್ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು, ಯೆಲ್ಲೋ ಕಲರ್, ಬಿಕಾಸ್ ಟು ಪ್ಲಾಟ್ ಗ್ರಾಫ್ ಇದೇ ನಿಮಗೆ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ಏನ್ ಮಾಡಿ, ಇಲ್ಲಿ ನೀವು
ಸಿ ಇಲ್ಲಿ P1 ಇಲ್ಲಿ ಪ್ರೆಸೆಂಟ್ ಇದೆ ಅಲ್ವಾ ಪ್ಯೂರ್ ಒನ್ನಲ್ಲಿ, ಇಲ್ಲಿ P1 ನ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದಿದೆ ಅಂತ ಅನ್ಕೊಳ್ಳಿ. ಈ P1 ಇಲ್ಲಿ ಬಂದಿದೆ, ವೇಪರ್ ಪ್ರೆಷರ್ ಅಲ್ವಾ. ಸೊ ವೇಪರ್ ಪ್ರೆಷರ್ ಈ ರೀತಿ ಇರುತ್ತೆ. ಇಲ್ಲಿ ಈ ರೀತಿ ಇದೆ ಅಂದ್ರೆ ಅರ್ಥ ಏನು, ಇಲ್ಲಿ 0 ಇದೆ, ಇಲ್ಲಿ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಈ ಆಕ್ಸಿಸ್ ನ ವೇಪರ್ ಪ್ರೆಷರ್ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಏನ್ ಬಂತು ನಮ್ಗೆ P1 ಬಂತು ಅಲ್ವಾ. ಸೊ P1 ಇಲ್ಲಿ ಪ್ರೆಸೆಂಟ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಪ್ಯೂರ್ ಅಲ್ವಾ, P1 ಮಾತ್ರ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ನಾವು P1 ಇಲ್ಲಿ P1 ನೋಡಿದ್ರೆ ಎಲ್ಲಿರುತ್ತೆ, ಅಬ್ಸರ್ವ್ ಮಾಡಿ, ಇಲ್ಲಿ P1 0 ಇದೆ ಅಂದ್ರೆ ಈ ಲೈನ್ ಅಲ್ಲಿ 0 ಎಲ್ಲಿ ಬರುತ್ತೆ. ಸಿ ಇಲ್ಲಿ ವೇಪರ್ ಪ್ರೆಷರ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಇಲ್ಲಿಂದ ಇದು ಇನ್ಕ್ರೀಸ್ ಆಗ್ತಿದೆ. ಸಿ ಇಲ್ಲಿ x1 ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂದ್ರೆ ಇಲ್ಲಿ 0 ಇದೆ, 0 ಇಂದ ಇಲ್ಲಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗಿದೆ ಅಲ್ವಾ. x2 ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇಲ್ಲಿ 0 ಇದೆ, ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ. ಸೊ ವೇಪರ್ ಪ್ರೆಷರ್ ಇಲ್ಲಿಂದ ಇಲ್ಲಿ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅರ್ಥ ಏನು, ಇಲ್ಲಿ 0 ಇರುತ್ತೆ ಅಂತ ಅರ್ಥ. ಸೊ P1 ಎಲ್ಲಿ 0 ಇದೆ, ಇಲ್ಲಿ 0 ಇದೆ, ಸೊ ಇಲ್ಲಿ 0 ಇದೆ ಅಲ್ವಾ. ಸೊ ಇದು ಏನಾಗುತ್ತೆ, P1 ಲೈನ್ ನಾವು ಜಾಯಿನ್ ಮಾಡಿದ್ರೆ ಇದು ಈ ರೀತಿ ಬರುತ್ತೆ ಪ್ಲಾಟ್. ಓಕೆ, ಇದನ್ನ ನಾವೇನಂತ ಕರಿಬಹುದು, P1 ದಟ್ ಈಸ್ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ 1 ಅಂತ ಕರಿಬಹುದು ಇದನ್ನ ಅಲ್ವಾ. ಸೊ ನೆಕ್ಸ್ಟ್ ಕನ್ಸಿಡರ್ ಮಾಡಿ, ಇಲ್ಲಿ ಏನು ನಮಗೆ 1 and 2 ಇದೆ. ಸೊ ಈ 1 and 2 ನಲ್ಲಿ 1 and 2 ನಲ್ಲಿ 2 ಈಸ್ ಗ್ರೇಟರ್ ವೊಲಟಿಲಿಟಿ ಅಂತ ಕನ್ಸಿಡರ್ ಮಾಡಿ. ಓಕೆ, ವೊಲಟಿಲಿಟಿ ಕನ್ಸಿಡರ್ ಮಾಡಿ, ಯಾವುದು 2 ಜಾಸ್ತಿ ವೊಲಟೈಲ್ ಇದೆ ಅಂತ ಹೇಳ್ಬಿಟ್ಟು. 2 ವೊಲಟೈಲ್ ಜಾಸ್ತಿ ಇದ್ರೆ ಏನಾಗುತ್ತೆ, 2 ವೇಪರ್ಸ್ ಜಾಸ್ತಿ ಆಗುತ್ತೆ, 2 ವೇಪರ್ಸ್ ಜಾಸ್ತಿ ಆದ್ರೆ 2 ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ನಾವು P2 ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ P2 ಈಸ್ ಗ್ರೇಟರ್ ದೆನ್ P1 ಆಗುತ್ತೆ ಅಲ್ವಾ. ಇದನ್ನ ನಾವು ಇಲ್ಲಿ ನೋಡಿದ್ರೆ ವೊಲಟಿಲಿಟಿ, ಯಾಕಂದ್ರೆ ಇಲ್ಲಿ ವೇಪರ್ಸ್ ಜಾಸ್ತಿ ಇರುತ್ತೆ, ಸೊ ವೇಪರ್ ಪ್ರೆಷರ್ ಸಹ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನಮಗೆ P2 ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇಫ್ ಈ ಪ್ಲಾಟ್ ಇಲ್ಲಿ P2 ಪ್ರೆಸೆಂಟ್ ಇದೆ ಇದರಲ್ಲಿ, ಬಟ್ ಇದು ಇಲ್ಲಿ ಬರುತ್ತೆ, P1 ಗಿಂತ ಇದು ಮೇಲೆ ಬರುತ್ತೆ. ಓಕೆ, ದಟ್ ಈಸ್ P2. ಈ P2 ಇಲ್ಲಿ ಏನಾಗಿದೆ, ಪ್ಯೂರ್ 1 ಅಲ್ಲಿ ಸಿ ಇಲ್ಲಿ 0 ಆಗಿದೆ. 0 ಆಗಿದೆ ಅಂದ್ರೆ ಅರ್ಥ ಏನು, ಇದು ಇಲ್ಲಿ ಇರುತ್ತೆ ಅಲ್ವಾ. ಸೊ ಇಫ್ ಯು ಜಾಯಿನ್ ದಿಸ್ ಅಂದ್ರೆ ಇದು ಈ ರೀತಿ ಬರುತ್ತೆ. ದಿಸ್ ವಿಲ್ ಬಿಕಮ್ P2 ಅಂದ್ರೆ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ 2 ಅಂತ ಅರ್ಥ. ಸೊ ಇದನ್ನೆರಡೂ ನಾವು ಇಲ್ಲಿ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಬರುತ್ತೆ. ಅಂದ್ರೆ ಇದು P ಟೋಟಲ್ ಅಂತ ಕರೀತೀವಿ. ಸೊ ಇಲ್ಲಿ P1 ಪ್ಲಸ್ P2 ಈಸ್ ಈಕ್ವಲ್ಸ್ ಟು P ಟೋಟಲ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಇದು P1 ಪ್ಲಸ್ P2ಗೆ ಇದು ಈಕ್ವಲ್ ಆಗಿರುತ್ತೆ. ಓಕೆ, ಇದೇ ಐಡಿಯಲ್ ಸೊಲ್ಯೂಷನ್. ಈ ಹಿಂದೆ ನಾವು ಕಲ್ತಿದೀವಿ, ದಟ್ ಈಸ್ ಐಡಿಯಲ್ ಸೊಲ್ಯೂಷನ್. ಈ ರೀತಿ ಇರುತ್ತೆ. ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ, ಎಲ್ಲ ಗ್ರಾಫ್ ಇದೇ ತರ ಬರುತ್ತೆ, ಬಟ್ ಇದು ಇಲ್ಲಿ ಎಕ್ಸಾಕ್ಟ್ ಆಗಿ ಇದೇ P ಟೋಟಲ್ ಆಗಿರಲ್ಲ. P ಟೋಟಲ್ ಏನಾಗಿರುತ್ತೆ, ಇಲ್ಲಿ ಸಿ ಎಕ್ಸ್ಪೆರಿಮೆಂಟ್ ಏನಾಗಿರುತ್ತೆ, P ಟೋಟಲ್ ಗ್ರೇಟರ್ ದೆನ್ ಇರುತ್ತೆ, ಜಾಸ್ತಿ ಇರುತ್ತೆ. ಸೊ ಈ ಲೆವೆಲ್ ಏನಿದೆ ಇದ್ರ ಮೇಲೆ ಆಕ್ಚುಲಿ P ಟೋಟಲ್ ನಮಗೆ ಅರೈಸ್ ಆಗುತ್ತೆ. ಓಕೆ, ದಟ್ ಈಸ್ ವಿಲ್ ಕಾಲ್ ಆಸ್ P ಟೋಟಲ್. ಅದೇ ರೀತಿ P1 P2 ಅಷ್ಟೇ, ನಮಗೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ನಾವು P1 ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, P1 ಇಲ್ಲಿದೆ ಆಕ್ಚುಲಿ. ಸೊ ಬಟ್ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಏನಾಗುತ್ತೆ, ಇದ್ರ ಮೇಲೆ P1 ಬರುತ್ತೆ. ಓಕೆ, ಅದೇ ರೀತಿ P2 ಏನಾಗುತ್ತೆ, ಇಲ್ಲಿದೆ, ಬಟ್ ನಮಗೆ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಇದ್ರ ಮೇಲೆ P2 ಬರುತ್ತೆ. ಸೊ ದಿಸ್ ಇಸ್ ಅ ಗ್ರಾಫ್ ಫಾರ್ ಪಾಸಿಟಿವ್ ಡಿವಿಯೇಷನ್ ನಾನ್ ಐಡಿಯಲ್ ಸೊಲ್ಯೂಷನ್. ನೆಗೆಟಿವ್ ಡಿವಿಯೇಷನ್ ಹೇಗೆ ಪ್ಲಾಟ್ ಮಾಡ್ಬೋದು, ಇದೇ ರೀತಿ ಪ್ಲಾಟ್ ಮಾಡ್ಕೊಳ್ಳಿ ಫಸ್ಟ್ ಎಲ್ಲ. ಬಟ್ ಇಲ್ಲಿ ಏನಾಗಿರುತ್ತೆ, ಎಕ್ಸ್ಪೆರಿಮೆಂಟಲ್ದು ಲೆಸ್ ವ್ಯಾಲ್ಯೂ ಇರುತ್ತೆ ಥಿಯರಿಟಿಕಲ್ ಗಿಂತ. ಸೊ ಇಲ್ಲಿ ನಮಗೇನ್ P ಟೋಟಲ್ ಬರುತ್ತೆ, ಇದು ವ್ಯಾಲ್ಯೂ ಇದಕ್ಕಿಂತ ಕೆಳಗಡೆ ಬರುತ್ತೆ. ಯಾವುದು, P ಟೋಟಲ್. ಇದು ನೆನ್ಪಿಟ್ಕೋಬೇಕು. ಇಲ್ಲಿ ಮೇಲ್ ಹೋಗುತ್ತೆ, ಇಲ್ಲಿ ಕೆಳಗೆ ಬರುತ್ತೆ. ಓಕೆ, ಇಲ್ಲಿ P1 ಹೇಗೆ ಪ್ಲಾಟ್ ಮಾಡ್ಬೋದು, P1 ಇಲ್ಲಿದೆ ಎಕ್ಸಾಕ್ಟ್ ಆಗಿ. ಸೊ ನಮಗೆ ಲೆಸ್ ವ್ಯಾಲ್ಯೂ ಬೇಕು ಅಂದ್ರೆ ಕಡಿಮೆ ಬರುತ್ತೆ ನಮಗೆ. ಯಾವ ರೀತಿ ಇರುತ್ತೆ, ಇದ್ರ ಕೆಳಗಡೆ ಬರುತ್ತೆ, ದಟ್ ಈಸ್ ಇಲ್ಲಿ ಬರುತ್ತೆ, ದಟ್ ಈಸ್ P1. P2 ಇಲ್ಲಿದೆ, P2 ಸಹ ನಮಗೆ ಕೆಳಗಡೆ ಬರಬೇಕು, ಕಡಿಮೆ ವ್ಯಾಲ್ಯೂ ಬರಬೇಕು. ಸೊ ಇದಕ್ಕಿಂತ ಇದು ಇಲ್ಲಿ ಬರುತ್ತೆ, ದಟ್ ಈಸ್ P2. ಸೊ ಇದು ನಮಗೆ ನೆಗೆಟಿವ್ ಡಿವಿಯೇಷನ್ಗೆ ಈ ತರ ಗ್ರಾಫ್ ಬರುತ್ತೆ. ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ಬೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಲ್ಲ ಸೇಮ್ ಆಗಿರುತ್ತೆ, ಇಲ್ಲಿ ಏನ್ ಬರ್ತಿದ್ದೀನಿ ಇದು ಇಲ್ಲೆಲ್ಲ ಸೇಮ್ ಆಗಿರುತ್ತೆ. ಓಕೆ, ದಟ್ ಈಸ್ ಇದು ಎಕ್ಸ್ ಮೋಲ್ ಫ್ರಾಕ್ಷನ್ ಆಗಿರುತ್ತೆ. ಇಲ್ಲಿ x1 ಬಂದ್ಬಿಟ್ಟು ಇಲ್ಲಿ ಇನ್ಕ್ರೀಸ್ ಆಗುತ್ತೆ, x2 ಬಂದ್ಬಿಟ್ಟು ಈ ಕಡೆ ಬಂದ್ರೆ ಇನ್ಕ್ರೀಸ್ ಆಗುತ್ತೆ. ಇಲ್ಲೂ ಅಷ್ಟೇ ಎಕ್ಸ್ ಸೇಮ್ ಆಗಿರುತ್ತೆ, x1 ಈ ಕಡೆ ಇನ್ಕ್ರೀಸ್ ಆಗುತ್ತೆ, x2 ಈ ಕಡೆ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಐ ಹೋಪ್ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.